ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಇಟಲಿಯಲ್ಲಿ ಒಂದು ಪಾರ್ಕಿಂಗಲ್ಲಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಬಿಸಿಲು. ಓ ಮೈ ಗಾಡ್, ನೋಡಿ ಯಾವ ಥರ ಬಿಸಿಲು ಕಾಯ್ತಾ ಇದೆ ನೋಡಿ. ನಾವೆಲ್ಲ ವೀಕೆಂಡಲ್ಲೆಲ್ಲ ಈ ಥರ ಗಾಡಿಗಳೆಲ್ಲ ಈ ಥರ ಪೆಟ್ರೋಲ್ ಪಂಪಲ್ಲೆಲ್ಲ ನಿಲ್ಸ್ಕೊಂಡ್ಬಿಡ್ತೀನಿ. ನೋಡಿ ಯಾವ ಥರ ಇದೆ ಅಂತ. ಇಟಲಿನೇ ಈ ಥರ ಇರುತ್ತೆ. ಅದೇ ಥರ ಅಡುಗೆ ಮಾಡ್ಕೊಳ್ಳೋಣ ಅಂತ ಇವತ್ತು ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಲಾರಿಯಲ್ಲಿ ಯಾವ ಥರ ಬಿರಿಯಾನಿ ರೆಡಿ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ ಸ್ನೇಹಿತರೆ, ಬಿರಿಯಾನಿಗೆ ಮೊದಲನೇದಾಗಿ ಬೇಕಾಗಿರೋದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಟೊಮೆಟೊ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನೇ ರೆಡಿ ಮಾಡ್ಕೋತೀನಿ ಸ್ನೇಹಿತರೆ. ನೋಡಿ ಚಿಕನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಏಲಕ್ಕಿ, ಆಮೇಲೆ ಚಕ್ಕೆ, ಲವಂಗ, ಆಮೇಲೆ ಸ್ಟಾರ್ ಹೂವು, ಆಮೇಲೆ ಬಿರಿಯಾನಿ ಎಲೆ ಇದೆ. ಸೊ ಪಾತ್ರೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಯೂಸ್ ಮಾಡೋ ಅಂಥ ಆಯಿಲ್ ಬಂದ್ಬಿಟ್ಟು ಆಲಿವ್ ಆಯಿಲ್ ಹಾಕ್ಕೊಳ್ಳೋಣ ಸ್ವಲ್ಪ ಆಗಲಿ. ನೋಡಿ ಸ್ನೇಹಿತರೆ, ಎಣ್ಣೆ ಫುಲ್ಲು ಬಿಸಿ ಆಯಿತು. ಬಿಸಿ ಆದಾಗ ಇದು ಹಾಕ್ಕೊಂಬಿಡೋಣ. ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಪಟ 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 ಅಂತದೆ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬೇಯಬೇಕು ಚೆನ್ನಾಗಿ. ಸೊ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಬ್ರೌನ್ ಆನಿಯನ್ ಆಯಿತು. ಈಗ ಟೊಮೆಟೊ ಹಾಕೋಣ. ಟೊಮೆಟೊ ಚೆನ್ನಾಗಿ ಬೇಯೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಟೊಮೆಟೊ ಎಲ್ಲ ಬೆಂದಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಅರಿಶಿನ ಪುಡಿನೂ ಹಸಿ ವಾಸನೆ ಹೋಯಿತು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋವರೆಗೂ. ನೋಡಿ ಸ್ನೇಹಿತರೆ, ಈ ಥರ ಫ್ರೈ ಆಗಬೇಕು, ಅವಾಗೇ ಚೆನ್ನಾಗಿ ಟೇಸ್ಟ್ ಬರೋದು. ಸೊ ಹಸಿಯಾಗಿ ಮಾಡಿದ್ರೆ ಟೇಸ್ಟ್ ಅಷ್ಟೊಂದು ಬರೋದಿಲ್ಲ. ಇಷ್ಟೆಲ್ಲ ಫ್ರೈ ಆದಮೇಲೆ ನೋಡಿ ಸ್ನೇಹಿತರೆ, ಒಂದು ಮಸಾಲೆ ಪುಡಿ ಹಾಕ್ಕೋಬೇಕು. ಬರೀ ಮಸಾಲೆ ಇದು. ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ತೆ ನಾನು. ಸೊ 1 ಸ್ಪೂನು ಖಾರದ ಪುಡಿ ಹಾಕೋಣ. ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ ಅಷ್ಟೇ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಕೆಳಗಡೆ ಸೀದೋದಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಟೀಲ್ ಪಾತ್ರೆ ಅಲ್ವಾ ಇದು, ಸ್ವಲ್ಪ ಸೀದೋಗೋ ಥರ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಈ ಟೈಮಲ್ಲಿ ಈ ಥರ ಆದಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಮೊದಲೇ ತೊಳ್ಕೊಂಡು ಇಟ್ಕೊಂಡಿರೋ ಫ್ರೆಶ್ ಆಗಿರೋ ಚಿಕನ್ ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಾಲ್ಟ್, ರುಚಿಗೆ ತಕ್ಕ ಸಾಲ್ಟ್ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಓ ಮೈ ಗಾಡ್, ಗ್ಯಾಸ್ ಖಾಲಿ ಆಗೋಯ್ತು. ಗ್ಯಾಸ್ ಖಾಲಿ ಆದರೆ ಸಿಲಿಂಡ್ರ್ ಯಾವಾಗ ಇಟ್ಕೊಂಡಿರ್ತೀನಿ. ಚೇಂಜ್ ಮಾಡೋದು, ಹೊಸ ಸಿಲಿಂಡ್ರು ಅಷ್ಟೇ ಚೇಂಜ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಇದು. ಅಷ್ಟೇ ಆಗೋಯ್ತು. ಉರಿತಾ ಇದೆ. ಓಕೆ, ಉರಿತಾ ಇದೆ. ನೋಡಿ ಸ್ನೇಹಿತರೆ, ಬೇಯ್ತಾ ಇದೆ. ಇವಾಗ 50% ಇದರಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ಲ ಚಿಕನ್ನಲ್ಲಿರೋ ವಾಟ್ರೆಲ್ಲನೂ ಬರ್ತಾ ಇದೆ. ಈ ಥರ ಎಲ್ಲ ಬೇಯಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಇಷ್ಟು 50% ಬೆಂದೈತೆ. ನೋಡಿ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ಇವಾಗ. ಮೊಸರು ನೋಡಿ ಸ್ನೇಹಿತರೆ, ಮೊಸರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿದ್ರೆ ಈ ಥರ ಬರುತ್ತೆ. ಸೊ ಇದು ದೊನ್ನೆ ಬಿರಿಯಾನಿಗಿಂತ ಸೂಪರಾಗಿ ಟೇಸ್ಟ್ ಇರುತ್ತೆ. ನೋಡಿ ಸ್ನೇಹಿತರೆ, ಈಗ 50% ಚಿಕನ್ ಎಲ್ಲ ಬೆಂದಿದೆ. ಸೊ ವಾಟ್ರ್ ಹಾಕ್ಕೊಳ್ಳೋಣ. ನಾನು 1 ಗ್ಲಾಸು ರೈಸ್ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ಗೆ 1.5 ಗ್ಲಾಸು ನೀರು ಹಾಕ್ಕೊಳ್ಳೋಣ.
ನೋಡಿ ಸ್ನೇಹಿತರೆ, ನೀರು 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹೊತ್ತು ಇದನ್ನು ಕುದಿಯೋಕ್ಕೆ ಬಿಡೋಣ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ನಾವು ಅಕ್ಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇದು ಹಾಕೋಣ. ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಹಾಕಿದ್ದೀನಿ ನೋಡಿ. ಸೊ ಈಗ ಮುಚ್ಚಳ ಹಾಕ್ಬಿಡೋಣ. ಮುಚ್ಚಳ ಹಾಕಿದ್ದೀವಿ. 5 ನಿಮಿಷ ಬಿಟ್ಟು ತೆಗಿಯೋಣ. ನೋಡಿ ಸ್ನೇಹಿತರೆ, 10 ನಿಮಿಷ ಆಯಿತು. ವಿಜಿಲ್ ಬಂತು ಕುಕ್ಕರು. ಸೊ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಪೆಟ್ರೋಲ್ ಪಂಪಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ. ಬಂದು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಬಿರಿಯಾನಿ ಅಂತ. ನೋಡಿ ನಾನು ಮಾಡಿರೋಂಥ ಬಿರಿಯಾನಿ ಯಾವ ಥರ ಬಂದಿದೆ ಅಂತ ನೋಡಿ ಸ್ನೇಹಿತರೆ. ಪಳ ಪಳ ಅಂತ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಸ್ಮೆಲ್ ಅಂತೂ ಸಖತ್ತಾಗಿದೆ ನೋಡಿ. ಪಳ 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 ಅಂತ ನೋಡಿ ಸ್ನೇಹಿತರೆ, ಈ ಥರ ಬಂದಿದೆ. ಈ ಥರ ಬಿರಿಯಾನಿಗೆ ನೀವು ಎಷ್ಟು ಮಾರ್ಕ್ ಕೊಡ್ತೀರಾ ನನಗೆ ಅಂತ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಸದಾ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಗೆ ಯಾವುದೇ ಥರ ವಿಡಿಯೋ ಬೇಕಂದ್ರೂ ಹೇಳಿ, ಒಂದು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ಸ್ನೇಹಿತರೆ.